ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ಐಶು ಯೂಟ್ಯೂಬ್ ಚಾನಲ್. ಯಾರ್ಯಾರೆಲ್ಲ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಂದು ಏನೇ ಮಿಸ್ಟೇಕ್ ಇದ್ದರೂ ಪ್ಲೀಸ್ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಇವತ್ತು ಮಾರ್ನಿಂಗೆ ನಮ್ಮಮ್ಮ ಚಪಾತಿ ಹಿಟ್ಟು ಕಲಿಸ್ತಾಯಿದ್ರು. ಹಾಗೆ ನನ್ನ ತಂಗಿಗೆ ನೈಟ್ ಡ್ಯೂಟಿ ಇರೋದ್ರಿಂದ ಬೆಳಗ್ಗೆ ಅವಳು ಕೂಡ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಡ್ತಾಳೆ. ಸೊ ಇವತ್ತು ಕೂಡ ಮನೆ ಕ್ಲೀನ್ ಮಾಡ್ತಾಯಿದ್ಲು, ಕಸ ಗುಡಿಸ್ತಾ ಇದ್ಲು. ಹಾಗೆ ನನ್ನ ಮಕ್ಕಳು ಕೂಡ ಆಟ ಆಡ್ತಾಯಿದ್ರು. ಮಕ್ಕಳಿರೋ ಮನೇಲಿ ನೀನು ಎಷ್ಟೇ ಕ್ಲೀನ್ ಮಾಡಿದ್ರೂ ಕ್ಲೀನ್ ಆಗಲ್ಲ, ಅರುತ್ತಾನೆ ಇರ್ತಾರೆ. ಸೊ ಅವಳು ಎಲ್ಲ ಕಸ ಗುಡಿಸ್ಬಿಟ್ಟು ಮತ್ತೆ ಬಟ್ಟೆ ಎಲ್ಲ ಒಣಗಾಕಕ್ಕೆ ಬಂದಿದ್ಲು. ಸೊ ಬಟ್ಟೆ ಒಣಗಾಕ್ತಾಯಿದ್ದು ನಾನು ಮನೆ ಒಳಗಡೆ ಚಪಾತಿ ಮಾಡಿಬಿಟ್ಟು ಕಾಫಿ ಮಾಡಿದ್ದೆ. ಸೊ ನಾವು ಹಾಗೆ ಕಾಫಿ ಮಾಡ್ಕೊಂಡು ಟಿಫನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಹೊರಗಡೆ ಶಾಪಿಂಗ್ ಹೊರಟಿದ್ದು. ನನ್ನ ತಂಗಿ ಕೂಡ ಬಂದಿದ್ಲು. ಸೊ ಏನು ಶಾಪಿಂಗ್ ಅಂದರೆ ಯುಗಾದಿ ಹಬ್ಬಕ್ಕೆ ಶಾಪ್ ಮಾಡೋಣ ಅಂತ ಹೋಗ್ತಾಯಿದ್ದು. ಅದರಲ್ಲಿ ಇವಳದು ಇಯರಿಂಗ್ಸ್ ಬೇರೆ ಕಟ್ಟಾಗಿತ್ತು. ಮತ್ತು ಇಯರಿಂಗ್ಸಲ್ಲಿ ಈ ಫ್ಯಾನ್ಸಿ ಜುಮ್ಕಿ ಬರುತ್ತಲ್ಲ, ಅದನ್ನಂತೂ ತೊಗೊಳಕ್ಕೆ ಹೋಗಬಾರ್ದು. ಅದೆಲ್ಲ ರಫ್ ಯೂಸ್ ಮಾಡೋಕ್ಕಾಗಲ್ಲ. ನೋಡಿ, ಇವಳು ಸ್ವಲ್ಪ ಮಲಗಿದ್ಲು ಮೊನ್ನೆ ಹಬ್ಬಕ್ಕೆ ಹೋದಾಗ ಹಾಕ್ಕೊಂಡು, ಅದು ಹಾಗೆ ಕಟ್ಟಾಗಿಬಿಟ್ಟಿದೆ. ಸೊ ಅದಕ್ಕೇ ಆ ಥರದ್ದು ತೊಗೋಬೇಡಿ, ಸ್ವಲ್ಪ ಗಟ್ಟಿ ಇರೋದು ತೊಗೊಳ್ಳಿ. ಹಾಗೆ ಬಟ್ಟೆ ತೊಗೊಳಕ್ಕೆ ಬಂದು, ಯುಗಾದಿ ಹಬ್ಬ ಯೂಶ್ವಲಿ ಗಂಡು ಮಕ್ಳಿಗೆ ತುಂಬ ಸ್ಪೆಷಲ್ ಹಬ್ಬ. ಹಾಗೆಯೇ ನಮ್ಮ ಮನೇಲೂ ನಮ್ಮಮ್ಮ ತುಂಬ ಫೀಲ್ ಮಾಡೋರು, ನನಗೂ ಒಬ್ಬ ಮಗ ಇದ್ದಿದ್ರೆ ನಾವು ಮನೇಲಿ ಮಾಡ್ಬೋದಿತ್ತಲ್ಲ, ಅವನಿಗೆ ಎಣ್ಣೆ ಹಚ್ಬೋದಿತ್ತಲ್ಲ ಅಂತ ತುಂಬ ಫೀಲ್ ಮಾಡ್ಕೊಳೋರು. ಸೊ ಈಗ ನನ್ನ ತಂಗಿ ಮತ್ತು ನನ್ನ ಹೊಟ್ಟೆಲಿ ಇಬ್ಬರು ಹೊಟ್ಟೆಲೂ ಸಹ ಗಂಡು ಮಕ್ಕಳು ಹುಟ್ಟಿದ್ದಾರೆ. ಸೊ ಅದೇ ಕಾರಣಕ್ಕೆ ನಮ್ಮಮ್ಮ ನನ್ನ ಹೊಟ್ಟೆಲಿ ಹುಟ್ಟಲಿಲ್ಲ ಅಂದರೂ ನನ್ನ ಮಕ್ಕಳು ಹೊಟ್ಟೆಲಿ ಹುಟ್ಟಿದಾರಲ್ಲ ಅಂತ ತುಂಬ ಖುಷಿಯಾಗಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ಹೊಸ ಬಟ್ಟೆ ರೀಸೆಂಟಾಗಿ ತಗೊಂಡಿದ್ದು, ಆದರೂ ಬನ್ನಿ ತೊಗೊಬರೋಣ ಅಂತ ಕರ್ಕೊಂಡೋಗಿದ್ರು. ಹಾಗೆ ಬಟ್ಟೆ ತೊಗೊಂಡು ಇಬ್ರಿಗೂ ಬಟ್ಟೆ ತೊಗೊಂಡು ಮಕ್ಕಳಿಗೆಲ್ಲರಿಗೂ ಬಟ್ಟೆ ತೊಗೊಂಡು ಅಮ್ಮನೇ ದುಡ್ಡು ಕೊಟ್ಟರು. ಸೊ ನಾವು ಬೇಡ ಅಂದರು, ಅಮ್ಮನೇ ಕೊಟ್ಟರು. ಬಟ್ಟೆ ಎಲ್ಲ ತೊಗೊಂಡು ಮನೆಗೆ ಬಂದು, ಹಾಗೆ ನಮ್ಮ ಮನೆಯವರು ಚಿಕನ್ ತಂದಿದ್ರು. ಸೊ ನಾವು ಅವ್ರು ಕಬಾಬ್ ಮಾಡ್ತೀನಿ ಅಂದರು. ಹಾಗೆ ನಾನು ಸ್ವಲ್ಪ ಬಿರಿಯಾನಿ ಮಾಡ್ತೀನಿ ಅಂತ ಬಿರಿಯಾನಿ ಮಾಡಿದೆ. ಹಾಗೆ ಅವ್ರ ಅಜ್ಜಿ ಜೊತೆ ಕೂತ್ಕೊಂಡು ಆಟ ಆಡ್ತಾಯಿದ್ದ. ಸ್ವಲ್ಪ ಫೀವರ್ ಪರವಾಗಿರಲಿಲ್ಲ ಇವತ್ತು, ನೆನ್ನೆಗೆ ಹೋಲಿಸ್ಕೊಂಡ್ರೆ. ಬಟ್ ಆದರೂ ಅವನಿಗೆ ಸ್ವಲ್ಪ ಬಿಟ್ಟು ಬರ್ತಾಯಿದೆ. ಅವನೆಲ್ಲೋ ತುಂಬ ಎದುರು ಬಿಟ್ಟಿದ್ದಾನೆ. ಹಾಗೆ ನನ್ನ ತಂಗಿಯರು ಕೂತ್ಕೊಂಡು ಮೊಬೈಲ್ ನೋಡ್ತಾಯಿದ್ರು, ವೀಡಿಯೋಸು. ಇವಳು ನಾನು ವೀಡಿಯೋ ಮಾಡೋದು ನೋಡಿ ಹಾಯ್ ಮಾಡ್ತಾಯಿದ್ದಾಳೆ. ಸೊ ಹಾಗೆ ನಮ್ಮ ಅಮ್ಮನಿಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಅದರಲ್ಲಿ ಯೂಶ್ವಲಿ ನಾನು ಮಾಡೋ ಬಿರಿಯಾನಿ ಅವ್ರಿಗೆ ತುಂಬ ಇಷ್ಟ. ಆಗ ಖುಷಿಯಾಗಿ ತಿಂತಾಯಿದ್ರು. ನಮ್ಮ ಪಾಪುನೂ ಅಷ್ಟೇ, ಹೇಗಿತ್ತು ಅಂತ ಕೇಳಿದರೆ ಚೆನ್ನಾಗಿತ್ತು ಮಮ್ಮಿ ಅಂತ ಸೂಪರ್ ಅಂತಿದ್ದ. ಸೊ ಹಾಗೆ ಕಬಾಬು ಕೂಡ ನಮ್ಮ ಮನೆಯವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ನೋಡಿ, ಈಗ ಒಂಚೂರು ಪಾಪ ಅವ್ರ ಜೊತೆ ಕೂತ್ಕೊಂಡು ಆಟ ಆಡ್ತಾಯಿದ್ದ. ಸ್ವಲ್ಪ ಮಾತಾಡ್ಸಿದ ತಕ್ಷಣ ತುಂಬ ಎಕ್ಸೈಟ್ಮೆಂಟಲ್ಲಿ ಬರ್ತಾ ಇದ್ದಾನೆ. ಹಾಗೆ ಇವರು ಊಟ ಎಲ್ಲ ಮಾಡ್ಕೊಂಡು ಹೊರಟರು, ನನ್ನ ತಂಗಿನೂ ಮತ್ತು ಅಮ್ಮನೂ. ಹಾಗೆ ನಮ್ಮ ಮನೆಯವರು ಕೂಡ ಸ್ವಲ್ಪ ಡ್ರಾಪ್ ಮಾಡಿ ಬರ್ತೀನಿ ಅಂತ ಹೋದರು. ಮತ್ತು ನಮ್ಮಮ್ಮನೂ ಕೂಡ ಡ್ಯೂಟಿ ಟೈಮ್ ಆಗಿದೆ ಅಂತ ಅವಳು ಕೂಡ ಪಾಪ ಬಾಯ್ ಮಾಡಿ ಹೊರಟ್ಲು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.